ಅಮೆರಿಕ ಸುಪ್ರೀಂ ಕೋರ್ಟ್ ಟ್ರಂಪ್ ಸಕ್ಕು ಮುರಿಯಲು ಕಾರಣರಾಗಿದ್ದು ಭಾರತೀಯ ಮೂಲದ ವಕೀಲ್ ಯಾರು ಗೊತ್ತಾ? ಈ ಸುನೀಲ್ ಕಟ್ಯಾಲ್. ಬನ್ನಿ ಫ್ರೆಂಡ್ಸ್, ವೀಕ್ಷಕರೇ ಹೇಗಿದ್ದೀರಾ? ಗ್ಲೋಬಲ್ NX ನ್ಯೂಸ್ಗೆ ಸ್ವಾಗತ. ನಾನು ನಿಂಗಪ್ಪಲೂರು ಮಾತಾಡೋದು. ಕೊಯ್ದಿಲ್ಲ ಗೀಚಿಲ್ಲ ಕೊದ್ದಿಲ್ಲ ಸುದ್ದಿಯನ್ನು ನಿಮಗೆ ನೇರವಾಗಿ ತಲುಪಿಸುತ್ತೇನೆ. ಬನ್ನಿ ವಿಡಿಯೋದಲ್ಲಿ ಮುಂದುವರಿಯೋಣ. ಇವರು ಅಮೆರಿಕ ಸುಪ್ರೀಂ ಕೋರ್ಟ್ ನಲ್ಲಿ ಟ್ರಂಪ್ ಸುಂಕ ನೀತಿಗಳಿಗೆ ಭಾರಿ ಹಿನ್ನಡೆಯಾಗಲು ಭಾರತೀಯ ಮೂಲದ ವಕೀಲ್ ನೀಲ್ ಕ್ಯಾತ್ ಕಾರಣರಾಗಿದ್ದಾರೆ. ಈ ಸಣ್ಣ ಉದ್ಯಮಿ ಮತ್ತು ಪರವಾಗಿ ವಾದಿಸಿರುವ ಕಟ್ಯಾಲ್ 6-3 ಅನುಪಾತದಲ್ಲಿ ಮಹತ್ವದ ಪ್ರಕಟಣೆ ತೀರ್ಪು ಕಾರಣರಾದರು. ಇದು ಭಾರಿ ಸೇರಿದಂತೆ ಹಲವು ದೇಶಗಳಿಗೆ ಅನುಕೂಲವಾಗಿದೆ ಎಂದು ಪ್ರಕಟವಾಗಿದೆ. ಏನೆಂದರೆ ಭಾರತವು ಸೇರಿದಂತೆ ವಿವಿಧ ದೇಶಗಳ ಉತ್ಪನ್ನಗಳ ಆಮದುಗಳ ಮೇಲೆ ಭಾರಿ ಸುಂಕ ವಿಧಿಸಿದ್ದ ಅಮೆರಿಕ ಡೊನಾಲ್ಡ್ ಟ್ರಂಪ್ ಈಗ ಅಲ್ಲಿನ ಸುಪ್ರೀಂ ಕೋರ್ಟ್ ತೀರ್ಪು ಭಾರಿ ಹಿನ್ನಡೆ ಉಂಟಾಗಿದೆ. ಇದು ಅಮೆರಿಕ ಮತ್ತು ಕೋರ್ಟ್ ತೀರ್ಪಿನಿಂದ ಸದ್ಯದ ಮೆಟ್ಟಿಗೆ ಭಾರತಕ್ಕೂ ಪ್ರಯೋಜನವಾಗಲಿದೆ ಎಂದು ಹೇಳಿದ್ದಾರೆ. ಅಂದಹಾಗೆ ಟ್ರಂಪ್ ಸೊಕ್ಕು ಮುರಿಯುವಂತಹ ತೀರ್ಪು ಬರುವುದಕ್ಕೆ ಕಾರಣವಾಗಿದ್ದು ಕೂಡ ಭಾರತೀಯ ಮೂಲದ ಸುಪ್ರೀಂ ಕೋರ್ಟ್ನಲ್ಲಿ 6-3 ಪಾತ ಪ್ರಕಟವಾದ ತೀರ್ಪು ಅಮೆರಿಕ ಹಾಗೂ ಜಾಗತಿಕ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಏಕೆಂದರೆ ಈ ತೀರ್ಪು ಬರುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಭಾರತೀಯ ಮೂಲದ ಅಮೆರಿಕನ್ ವಕೀಲ ನೀಲ್ ಕ್ಯಾಟಲ್ ಎಂಬುವರು ಗಮನ ಸೆಳೆದಿದೆ. ಈ ನೀಲ್ ಕಮಲ್ ನಿಕ್ಯಾತ್ ಯಾರು? ಈ ನೀಲ್ ಕಮಲ್ ಕಟ್ಯಾಲ್ ಎಂಬುವರು ಇವರು ಭಾರತೀಯ ಮೂಲದ ವ್ಯಕ್ತಿ ಹಾಗೂ ಪ್ರಸಿದ್ಧ ಅಮೆರಿಕನ್ ವಕೀಲ. ಇವರ ತಂದೆ ತಾಯಿ ಭಾರತೀಯ ಮೂಲದವರು. ತಾಯಿ ಪ್ರತಿಭಾ ಮಕ್ಕಳ ತಜ್ಞೆಯಾಗಿದ್ದರು. ತಂದೆ ಸುಂದರ್ MGN ಆಗಿದ್ದರು. 1970 ಮಾರ್ಚ್ 12ರಂದು ಶಿಕಾಗೋದಲ್ಲಿ ಜನಿಸಿದರು. ಇವರು ಕಟ್ಯಾಲ್ ಕಾನೂನು ಪದವಿ ಪಡೆದಿದ್ದರು ಮತ್ತು ಕಟ್ಯಾಲ್ ಅಮೆರಿಕ ನ್ಯಾಯಾಂಗ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದ್ದ ಅನುಭವ ಹೊಂದಿದ್ದರು. ಇವರು ಸಾಲಿಟರ್ ಜನರಲ್ ಆಗಿಯೂ ಸೇವೆ ಸಲ್ಲಿಸಿದ್ದಾರೆ ಮತ್ತು ಪ್ರಸ್ತುತ ಚಾರ್ಲ್ಸ್ಟನ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ 50ಕ್ಕೂ ಹೆಚ್ಚು ಪ್ರಕರಣಗಳ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸಿ ಅನುಭವ ಹೊಂದಿದ್ದಾರೆ. ಆದರೆ ಸದ್ಯ ಕಟ್ಯಾಲ್ ಅವರು ಹೆಚ್ಚು ಸುಂಕ ವಿಧಿಸಿದ ಪ್ರಕರಣದಲ್ಲಿ ಸಣ್ಣ ಉದ್ಯಮಿಗಳ ಪರವಾಗಿ ವಾದ ಮಂಡಿಸಿದರು. ಈ ತೀರ್ಪು ಪ್ರಕಟವಾದ ಬಳಿಕ ನಾವು ಹೇಳಿದ್ದನ್ನೆಲ್ಲ ಸುಪ್ರೀಂ ಕೋರ್ಟ್ ನೀಡಿದೆ, ಸುಪ್ರೀಂ ಜಯ ದೊರಕಿದೆ ಎಂದು ಸಾಮಾಜಿಕ ಜಾಲತಾಣ ಪತ್ರಿಕಾಗೋಷ್ಠಿಯಲ್ಲಿ ಅವರು ವಂದನೆ ನೀಡಿದ್ದಾರೆ. ನೋಡಿ, ಅವರಿಗೆ ಅಮೆರಿಕ ನ್ಯಾಯಾಂಗ ಇಲಾಖೆಯಿಂದ ನೀಡುವ ಅತ್ಯುನ್ನತ ಪ್ರಶಸ್ತಿ ನಾಗರಿಕ ಪ್ರಶಸ್ತಿ MG ಮತ್ತು ಎರ್ಡಾಲ್ ಪ್ರಶಸ್ತಿ ಸೇರಿದಂತೆ ಹಲವು ಗೌರವ ಪ್ರಶಸ್ತಿ ಲಭಿಸಿವೆ. ಹಾಗೂ 2017ರಲ್ಲಿ ಲಿಟಿಗೇರ್ ಆಫ್ ದಿ ಇಯರ್ ಪ್ರಶಸ್ತಿಗೂ ಅವರು ಭಾಜನರಾಗಿದ್ದರು. ನೋಡಿ, ಸುಂಕ ಪ್ರಕರಣ ವಿರುದ್ಧ ತೀರ್ಪಿನ ಮಹತ್ವ ಏನು ಅಂದರೆ, ಅಧ್ಯಕ್ಷರು ಶಕ್ತಿಶಾಲಿಯಾಗಿರಬಹುದು, ಆದರೆ ಸಂವಿಧಾನ ಅದಕ್ಕಿಂತಲೂ ಶಕ್ತಿಶಾಲಿ. ಅಮೆರಿಕದಲ್ಲಿ ತೆರಿಗೆ ವಿಧಿಸುವ ಅಧಿಕಾರ ಕಾಂಗ್ರೆಸ್ ಮಾತ್ರ ಸೀಮಿತ ಎಂಬ ಸಂದೇಶವನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಈ ತೀರ್ಪಿನ ಮಹತ್ವ ಕಟ್ಯಾಲ್ ವಿವರಿಸಿದ್ದಾರೆ. ಈ ಪ್ರಕರಣ ತೀರ್ಪು ಯಾವುದೇ ಒಬ್ಬ ಅಧ್ಯಕ್ಷರ ಬಗ್ಗೆ ಅಲ್ಲ, ಅದು ಅಧಿಕಾರ ವಿಭಜನೆ ಮತ್ತು ಸಂವಿಧಾನಾತ್ಮಕ ಮೌಲ್ಯದ ಬಗ್ಗೆ ರಕ್ಷಣೆ ಬಗ್ಗೆ ಕಟ್ಯಾಲ್ ತಿಳಿಸಿದ್ದಾರೆ. ಮತ್ತು ಸುಪ್ರೀಂ ಕೋರ್ಟ್ ತೀರ್ಪಿಗೆ ಟ್ರಂಪ್ ಪ್ರತಿಕ್ರಿಯೆ ಏನು ಅಂದರೆ, ತೀರ್ಪು ಬಳಿಕ ಟ್ರಂಪ್ ಕೆಲವು ನ್ಯಾಯಾಲಯಗಳ ಮೂರ್ತಿಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ತೀರ್ಪಿನ ಪರಿಣಾಮವಾಗಿ ಅಮೆರಿಕ ಇತರೆ ರಾಷ್ಟ್ರಗಳೊಂದಿಗೆ ಈಗಾಗಲೇ ಹೊಂದಿರುವ ವ್ಯಾಪಾರದ ಒಪ್ಪಂದಗಳ ಮೇಲೆ ಏನು ಪರಿಣಾಮ ಬೀಳಬಹುದು ಎಂಬುದು ಇನ್ನೂ ಸ್ಪಷ್ಟಪಡಿಸಿಲ್ಲ. ಅದು ಒಟ್ಟಿನಲ್ಲಿ ಅಮೆರಿಕ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಭಾರತೀಯ ಮೂಲದ ವಕೀಲ್ ನಿಖಿಲ್ ಕಟ್ಯಾಲ್ ವಹಿಸಿದ ಪಾತ್ರ ಭಾರಿ ಮೂಲದ ಸಮುದಾಯಗಳಿಗೆ ಹೆಮ್ಮೆಯ ವಿಷಯವಾಗಿದ್ದು, ಜಾಗತಿಕ ಭಾರತೀಯ ಆರ್ಥಿಕತೆ ವಲಯದಲ್ಲಿ ಭಾರತೀಯ ಪ್ರಭಾವ ಮತ್ತೊಮ್ಮೆ ಸಾಬೀತುಪಡಿಸಲಾಗಿದೆ ಎಂದು ಹೇಳಲಾಗಿದೆ. ಅದು ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಮಾಹಿತಿ ಇಂದು ಈ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಇನ್ನು ವಿಡಿಯೋ ನೋಡ್ತಿರೋರು ಹೇಗಿದೆ ವಿಡಿಯೋ ಎಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ನಿಮ್ಮ ದೊಡ್ಡ ಸಬ್ಸ್ಕ್ರೈಬರ್ನೇ ನಮಗೆ ದೊಡ್ಡ ಬೆಂಬಲ. ಈ ಚಿಕ್ಕ ಪತ್ರನಿಗೆ ನಿಮ್ಮ ಬೆಂಬಲ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಈ ವಿಡಿಯೋದಲ್ಲಿ ಏನಾದರೂ ಸ್ವಲ್ಪ ಎಡವಟ್ಟು ಆದರೆ ಸಹಿಸಿಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನೋಡಿ. ಈ ನಿಮ್ಮ ವಿಡಿಯೋವನ್ನು ನಾನು ಕೊನೆಗೊಳಿಸುತ್ತೇನೆ. ಬಾಯ್.